ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡಿ ಮಾನ್ಯತನ ಮನೆಗೆ ಬಂದು ಚಾರು ಹಾಯ್ ಮಾಮ್ ಯಾಕೆ ಬರೋಕ್ಕೆ ಹೇಳಿದ್ರಿ ಅಂತ ಕೇಳ್ತಾಳೆ. ಆಗ ಸೆಕ್ಷನ್ ಚಾರು ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡೋದಿತ್ತು ಅದಕ್ಕೆ ಕರೆಸಿದ್ದು ಅಂತ ಹೇಳ್ತಾನೆ. ಆಗ ಚಾರು ಏನು ವಿಷಯ ಮಾಮ್ ಅಂತ ಕೇಳ್ತಾಳೆ. ಆಗ ಮಾನ್ಯತಾ ಅದೇ ಬೇಬಿ ವಿವೇಕ್ ಲಂಡನ್ನಿಂದ ಬಂದು ತುಂಬ ದಿನಗಳಾಯಿತು, ಅದಕ್ಕೆ ಶುಭ ದಿನಗಳನ್ನು ತುಂಬ ಮುಂದೂಡಬಾರ್ದು ಅಂತ ಇವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಸೆಕ್ಷನ್ ಬೇಗ ಶಾದಿ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಶಾದಿ ಅಂದರೆ ಮದುವೆ, ಆದರೆ ಯಾರು ಮದುವೆ ಅಂತ ಕೇಳ್ತಾನೆ. ಆಗ ವಿವೇಕ್ನು ಕಿಟಿ ನನ್ನ ಶಾದಿ ನನ್ನ ಮತ್ತು ಚಾರು ಡಾರ್ಲಿಂಗ್ ಮದುವೆ ಅಂತ ಹೇಳ್ತಾನೆ. ಆಗ ಚಾರು ಇದೇನಿದು ಮಾಮ್ ಇವರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಆಗ ಮಾನ್ಯತಾ ಹೌದು ಬೇಬಿ, ಇದರಲ್ಲಿ ಶಾಕ್ ಆಗುವಂಥದ್ದು ಏನಿದೆ, ಇದೆಲ್ಲ ಮೊದಲೇ ಡಿಸೈಡ್ ಆಗಿತ್ತಲ್ವಾ ಅಂತ ಹೇಳ್ತಾಳೆ. ಆಗ ಚಾರು ಹೌದು ಮಾಮ್, ಆದರೆ ನನಗೆ ಮಗು ಹುಟ್ಟಿದ ಮೇಲೆ ಮದುವೆ ಅಂತ ಹೇಳಿದ್ರಲ್ವಾ ಅಂತ ಕೇಳ್ತಾಳೆ. ಆಗ ಮಾನ್ಯತಾ ಹೇಳಿದ್ವಿ, ಆದರೆ ಇವಾಗ ಅಂತ ಅನ್ನೋಷ್ಟರಲ್ಲಿ ಚಾರು ಆದರೆ ಇವಾಗ ಅಂದರೆ ಏನು ಮಾಮ್ ಅಂತ ಕೇಳ್ತಾಳೆ. ಆಗ ಸೆಕ್ಷನ್ ಇದರಲ್ಲಿ ಏನೂ ಚೇಂಜಸ್ ಇಲ್ಲ, ಇನ್ನೊಂದು ವಾರದಲ್ಲಿ ನಿಮ್ಮಿಬ್ಬರ ಮದುವೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಎಲ್ಲರೂ ಚಾರು ಏನು ಹೇಳ್ತಾಳೆ ಅಂತ ಎಲ್ಲರೂ ಅವಳ ಮುಖವನ್ನೇ ನೋಡ್ತಾರೆ. ಆಗ ಮಾನ್ಯತಾ ಹೊಟ್ಟೆಯಲ್ಲಿ ಒಂದು ಮಗು ಇರುವಾಗ ಮದುವೆ ಹೇಗೆ ಅಂತ ಯೋಚನೆ ಮಾಡಬೇಡ ಬೇಬಿ, ನಮ್ಮ ವಿವೇಕ್ ಎಲ್ಲರ ಹಾಗೆ ಅಲ್ಲ, ತುಂಬ ಒಳ್ಳೆ ಮನಸ್ಸಿರುವ ವ್ಯಕ್ತಿ ಅಲ್ವಾ ವಿವೇಕ್ ಅಂತ ಹೇಳ್ತಾಳೆ. ಆಗ ವಿವೇಕ್ ಎಸ್ ಆಂಟಿ, ಚಾರು ಡಾರ್ಲಿಂಗ್ ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನು ಒಪ್ಕೊಂಡಿದ್ದೀನಿ, ಇನ್ನು ನಿಮ್ಮ ಹೊಟ್ಟೆಲಿರೋ ಮಗುನ ಒಪ್ಕೊಳ್ಳಲ್ವಾ, ನಾವೀಗ ಶಾದಿ ಮಾಡ್ಕೊಳ್ಳೋಣ, ಮಗು ನಿಧಾನವಾಗಿ ಹುಟ್ಟಲಿ ಅಂತ ಹೇಳ್ತಾನೆ. ಆಗ ಜೆಕೆ ಹೌದೌದು, ಇಂಥ ಒಂಥರ ಚೆನ್ನಾಗಿದೆ, ಬಾಣಂತನ ಮಾಡಲಿಕ್ಕೆ ಜನ ಬೇಕಲ್ಲ, ಅದಕ್ಕೆ ಬೀಗರು ಮನೆಯವರೆಲ್ಲರೂ ಸೇರಿಕೊಂಡು ಬಾಣಂತನ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ಚಾರು ಅದಕ್ಕೆ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ರಾಮಾಚಾರಿ ಒಮ್ಮೆಲೆ ವಾವ್ ಮೇಡಮ್ ಕೈ ಕೊಡಿ ಕಂಗ್ರ್ಯಾಚುಲೇಷನ್ಸ್ ಅಂತ ಚಾರುಗೆ ಕಣ್ಣು ಮಿಟುಕಿಸುತ್ತಾ ನಗ್ತಾನೆ. ಆಗ ವಿವೇಕ್ ಕಿಟ್ಟಿ ನನಗೆ ಕಂಗ್ರ್ಯಾಚುಲೇಷನ್ಸ್ ಇಲ್ವಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ ನಿಮಗೂ ಕಂಗ್ರ್ಯಾಚುಲೇಷನ್ ಸರ್ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಚಾರು ನೀನು ಏನು ಹೇಳಿಲ್ಲ, ನಿನಗೆ ಓಕೆ ತಾನೆ ಅಂತ ಕೇಳ್ತಾನೆ. ಆಗ ಮಾನ್ಯತಾ ಅವಳು ತುಂಬ ಖುಷಿಯಾಗಿದ್ದಾಳೆ, ಅದಕ್ಕೆ ಅವಳಿಗೆ ಮಾತು ಬರ್ತಾ ಇಲ್ಲ ಅಲ್ವಾ ಬೇಬಿ ಅಂತ ಕೇಳ್ತಾಳೆ. ಆಗ ವಿವೇಕ್ ಚಾರುಗೆ ಆದರೂ ನಿಮ್ಮ ಬಾಯಿಂದ ಕೇಳಿದರೆ ಅದು ಕೇಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ ವಿವೇಕ್ ಅಷ್ಟೊಂದು ಆಸೆಯಿಂದ ಕೇಳ್ತಾ ಇದ್ದಾನೆ, ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳು ಬೇಬಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಪಾಪ ಹೇಳಿ ಮೇಡಮ್ ಅಂತ ಹೇಳ್ತಾನೆ. ಆಗ ಚಾರು ಅವತ್ತೇ ಒಪ್ಪಿಗೆ ಇದೆ ಅಂತ ಹೇಳಿದ್ನಲ್ಲ ಮಾಮ್ ಅಂತ ಹೇಳ್ತಾಳೆ. ಆಗ ಮಾನ್ಯತಾ ನೋಡಿದ್ರಾ ನಮ್ಮ ಬೇಬಿ ಒಪ್ಕೊಂಡ್ಬಿಟ್ಲು ಅಂತ ಹೇಳ್ತಾಳೆ. ಆಗ ಸೆಕ್ಷನ್ ಹಾಕಿದ್ರೆ ಒಂದು ವಾರದಲ್ಲಿ ಮದುವೆ ಫಿಕ್ಸ್ ಮಾಡಿಬಿಡೋಣ ಅಂತ ಕೇಳ್ತಾನೆ. ಆಗ ಚಾರು ಅಯ್ಯೋ ಒಂದು ವಾರದಲ್ಲಿ ಯಾಕೆ, ಅಷ್ಟೆಲ್ಲ ಟೈಮ್ ಬೇಡ, ಅದಕ್ಕೂ ಮುಂಚೆ ಆದರೂ ಓಕೆನೇ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಸೆಕ್ಷನ್ ಮತ್ತು ವಿವೇಕನಿಗೆ ತುಂಬ ಸಂತೋಷವಾಗ್ತದೆ. ಆಗ ಸೆಕ್ಷನ್ ದೇಖೋ ಬೇಟಾ ನಿನಗಿಂತ ಅರ್ಜೆಂಟ್ ಅವಳಿಗಿದೆ ಅಂತ ಹೇಳಿದಾಗ ವಿವೇಕ್ ನಗ್ತಾನೆ. ಆಗ ಜೆಕೆ ಮತ್ತು ವರುಣ್ ಇಬ್ಬರು ಕೂಡಿ ರಾಮಾಚಾರಿ ಮತ್ತು ಚಾರ್ಗೆ ಇವರೆಲ್ಲರನ್ನು ಮುಗಿಸೋಕೆ ಒಂದು ವಾರ ಯಾಕೆ, ಅದಕ್ಕಿಂತ ಕಡಿಮೆ ಸಮಯ ಸಾಕು ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇವರಿಗೆ ಅದೆಲ್ಲ ಗೊತ್ತಾಗುತ್ತಾ ಇಲ್ಲ, ನಾವೇನು ಹೇಳೋದು ಬೇಡ, ಅವರೇ ಹೇಗಾದರೂ ಮಾಡಿಕೊಂಡು ಸಾಯಿಲಿ ಅಂತ ಮಾತಾಡ್ಕೊಳ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.